ಹಲ ಕಿಮ್ನ ಜಾನಾಸಿ ತ್ವಂ ಭರ್ತೃದಾರಿಕಾ ಪದ್ಮಾವತಿ. ಕೇವಲ ನೀನೇನನ್ನ ಹೇಳು, ಶಿರೋವೇದನೆಯಿಂದ ಪದ್ಮಾವತಿಯು ಬಳಲುತ್ತಿದ್ದಾಳೆ ಎನ್ನುವಂತಹ ಒಂದೇ ವಿಚಾರವನ್ನು ಮಾತ್ರ ನೀನು ತಿಳಿಸಿ ಬಾ. ಕುತ್ರ ಶಯನೀಯಂ ರಚಿತಂ ಭರ್ತೃದಾರಿಕಾಯಾಹ ಅಂತ ಹೇಳ್ತಾಳೆ. ತೇನ ಹಿ ಭರ್ತ್ರೆ ನಿವೇದಯೇನಾಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಭವತಾಂ ಸರ್ವೇಷಾಮಪಿ ತೃತೀಯ ಷಾಣ್ಮಾಸಿಕ ಸಂಸ್ಕೃತ ಕಕ್ಷ್ಯಾಂ ಪ್ರತಿ ಸ್ವಾಗತಂ. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಅಂದರೆ B.Com B.B.A ಮತ್ತು B.C.A ತೃತೀಯ ಸೆಮಿಸ್ಟರ್ ಸಂಸ್ಕೃತ ವಿದ್ಯಾರ್ಥಿಗಳಿಗೆ ಸಂಸ್ಕೃತ ತರಗತಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ನೀವು ಹಿಂದಿನ ತರಗತಿಯಲ್ಲಿ ಅಂದರೆ ಸ್ವಪ್ನವಾಸವದತ್ತ ನಾಟಕದ 4ನೇ ಅಂಕದಲ್ಲಿ ಎಲ್ಲಿವರೆಗೆ ಕಥೆಯನ್ನು ತಿಳ್ಕೊಂಡಿದ್ರಿ ಅಂದರೆ, ರಾಜ ಮತ್ತು ವಿದೂಷಕ ಇಬ್ಬರು ಕೂಡ ಉದ್ಯಾನವನಕ್ಕೆ ಬಂದಿರ್ತಾರೆ. ಆಗ ನಿರ್ಜನವಾದಂತಹ ಉದ್ಯಾನವನದಲ್ಲಿ ರಾಜ ಮತ್ತು ವಿದೂಷಕ ಇಬ್ಬರೇ ಇರ್ತಾರೆ. ಆಗ ಆ ರಾಜ ಮತ್ತು ವಿದೂಷಕನಿಗೆ ಪದ್ಮಾವತಿ, ಚೇಟಿ ಮತ್ತು ವಾಸವದತ್ತೆ ಮಾಧವಿ ಲತಾ ಮಂಟಪದಲ್ಲಿ ಇರೋದು ಗೊತ್ತಿರಲ್ಲ. ಆನಂತರ ಇವರಿಬ್ಬರು ಮಾತನಾಡ್ತಾ ಇರ್ತಾರೆ, ಯಾರು, ವಿದೂಷಕ ಮತ್ತು ರಾಜ. ಆ ಮಾತನ್ನೆಲ್ಲ ಕೇಳಿಸ್ಕೊಂಡಂತಹ ವಾಸವದತ್ತೆ, ಪದ್ಮಾವತಿ ಮತ್ತು ಚೇಟಿ ಇವರೆಲ್ಲರೂ ರಾಜ ಮತ್ತು ವಿದೂಷಕನ ಮಾತನ್ನು ಕೇಳಿಸ್ಕೊಳ್ತಾ ಇರ್ತಾರೆ. ಆದರೆ ರಾಜ ಮಾತ್ರ ಪದ್ಮಾವತಿಯ ಬರುವಿಕೆಗಾಗಿ ಕಾಯ್ದುಕೊಂಡು ಆ ಕಲ್ಲು ಬೆಂಚಿನ ಮೇಲೆ ವಿದೂಷಕನ ಜೊತೆ ಕುಳಿತಿರ್ತಾನೆ. ಆಗ ವಿದೂಷಕ ಕೇಳ್ತಾನೆ, ನಿನಗೆ ವಾಸವದತ್ತೆಯಲ್ಲಿ ಇಷ್ಟವೋ ಅಥವಾ ಪದ್ಮಾವತಿಯಲ್ಲಿ ಇಷ್ಟವೋ ಅಂತ ಕೇಳಿದಾಗ ರಾಜನು ವಾಸವದತ್ತೆಯನ್ನು ನೆನೆದು ಕಣ್ಣೀರಿಡ್ತಾನೆ. ಅದೇ ಸಂದರ್ಭದಲ್ಲಿ ಆ ವಿದೂಷಕನು, ನಿನ್ನ ಕಣ್ಣೀರಿನಿಂದ ಕಳೆಗೊಂಡಿದೆ, ನಾನು ಹೋಗಿ ನೀರನ್ನು ತರ್ತೀನಿ, ಮುಖವನ್ನು ನೀನು ತೊಳೆದುಕೋ ಅಂತ ಹೇಳಿ ಹೋಗಿ ಕಮಲದ ದೊನೆಯಲ್ಲಿ ನೀರನ್ನ ತರ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಪದ್ಮಾವತಿಯ ಪ್ರವೇಶ ಆಗುತ್ತೆ. ಪದ್ಮಾವತಿಯು ಕೂಡ ಕೇಳ್ತಾಳೆ, ಯಾತಕ್ಕಾಗಿ ರಾಜನ ಕಣ್ಣುಗಳು ಕೆಂಪಾಗಿವೆ ಎಂದು. ಆಗ ವಿದೂಷಕ ಹೇಳ್ತಾನೆ, ಶೆಫಾಲಿಕಾ ಪುಷ್ಪಗಳ ಆ ರೇಣುವಿನಿಂದ ಅಂದರೆ ಧೂಳಿನಿಂದ ರಾಜನ ಕಣ್ಣು ಕೆಂಪಾಗಿದೆ, ಹಾಗಾಗಿ ನೀರಿನ ಮುಖ ತೊಳೆಯಲು ನೀರನ್ನು ತರಲು ಹೋಗಿದ್ದೆ ಅಂತ ವಿದೂಷಕ ಹೇಳ್ತಾನೆ. ಆನಂತರ ರಾಜನು ಕೂಡ ತನ್ನ ಮನಸ್ಸಲ್ಲಿ ಅಂದ್ಕೋತಾನೆ, ಯಾಕೆಂದರೆ ಪದ್ಮಾವತಿಗೆ ಈಗ ತಾನೇ ನನ್ನನ್ನು ಅವಳು ವಿವಾಹವಾಗಿದ್ದಾಳೆ, ಇವಳಿಗೆ ನಾನು ವಾಸವದತ್ತೆಯ ಕಥೆಯನ್ನು ನೆನೆಸಿದ್ರೆ ಪದ್ಮಾವತಿಗೆ ನೋವು ಉಂಟಾಗುತ್ತೆ, ಪದ್ಮಾವತಿಯ ಮನಸ್ಸಿನಲ್ಲಿ ನೋವು ಉಂಟಾಗುತ್ತೆ ಅಂತ ಯಾವುದೇ ವಿಚಾರವನ್ನು ಅವಳಿಗೆ ಹೇಳಕ್ಕೆ ಹೋಗಲ್ಲ. ಆದರೆ ಪದ್ಮಾವತಿಗೆ ಎಲ್ಲ ವಿಚಾರವೂ ಗೊತ್ತಾಗಿರುತ್ತೆ, ರಾಜನ ಪರಿಸ್ಥಿತಿ ಏನಾಗಿದೆ ಅನ್ನೋದು ಗೊತ್ತಾಗಿರುತ್ತೆ. ಆಗ ವಿದೂಷಕ ಹೇಳ್ತಾನೆ, ಮಹಾರಾಜನೇ, ಇಂದು ದಶಕ ಮಹಾರಾಜನು ಅವನ ಆಪ್ತ ಮಿತ್ರರೊಡನೆ ನಿಮ್ಮನ್ನು ಭೇಟಿ ಮಾಡಿಸುವಂತಹ ಸಂದರ್ಭ ಇದೆ ಇವತ್ತು ಮಧ್ಯಾಹ್ನ, ಹಾಗಾಗಿ ನಾವು ಆ ಸತ್ಕಾರದಲ್ಲಿ ಹೊರಡೋಣ ಅಂತ ಹೇಳಿ ಅಲ್ಲಿಂದ ಎಲ್ಲರೂ ಹೊರಡ್ತಾರೆ ಅನ್ನುವವರೆಗೆ ಹಿಂದಿನ ಕಥೆಯಲ್ಲಿ ನೀವು ನಾಟಕದ 4ನೇ ಅಂಕ ಮುಕ್ತಾಯವಾಗಿದ್ದನ್ನು ನೋಡಿದ್ರಿ. ಇಂದು ನಾವು ನಾಟಕದ 5ನೇ ಅಂಕವನ್ನು ಪ್ರಾರಂಭ ಮಾಡೋಣ. ಈ 5ನೇ ಅಂಕದಲ್ಲಿ ಏನಂದರೆ, ಪದ್ಮಾವತಿಗೆ ಶಿರೋವೇದನೆ ಉಂಟಾಗಿರುತ್ತದೆ. ಅದೇ ಸಮಯಕ್ಕೆ ರಾಜ ಆ ಪದ್ಮಾವತಿಯನ್ನು ನೋಡಲಿಕ್ಕೆ ಆ ಸಮುದ್ರ ಗೃಹದ ಬಳಿಗೆ ಬರ್ತಾನೆ. ಇಡೀ ಸ್ವಪ್ನವಾಸವದತ್ತ ನಾಟಕದಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹ ಅಂಕ ಅಂದರೆ ಈ ಪಂಚಮ ಅಂಕ. ಇದರಲ್ಲೇ ಸ್ವಪ್ನವಾಸವದತ್ತಂ ಎನ್ನುವಂತಹ ಈ ನಾಟಕದ ಶೀರ್ಷಿಕೆಯು ಬಂದಿರುವಂತಹ ವಿಚಾರ ಏನಿದೆಯಲ್ಲ, ಅದು ಈ ಅಂಕದಿಂದಲೇ. ಹಾಗಾಗಿ ಈ ಸ್ವಪ್ನವಾಸವದತ್ತ ನಾಟಕದ 5ನೇ ಅಂಕ ಏನಿದೆಯಲ್ಲ, ಇದು ಬಹಳ ಮುಖ್ಯವಾಗಿರುವಂತಹ ಅಂಕ ಆಗಿದೆ ಅಂತ ಹೇಳಬಹುದಾಗಿದೆ ಮಕ್ಕಳೇ. ಈ ಪಂಚಮ ಅಂಕವು ಈ ನಾಟಕದ ಹೃದಯದಂತೆ ಇದೆ ಅಂತ ಹೇಳ್ತಾರೆ. ಅದಕ್ಕಾಗಿ ಈ ನಾಟಕಕ್ಕೆ ಸ್ವಪ್ನವಾಸವದತ್ತ ಅಂತ ಇಟ್ಟಿದ್ದಾರೆ ಅಂತಲೂ ಕೂಡ ತಿಳಿಸ್ತಾರೆ. ಈ 5ನೇ ಅಂಕದಲ್ಲಿ ಬರುವಂತಹ ಈ ಪ್ರಸಂಗಗಳು ಏನಿದೆಯಲ್ಲ, ಅದು ಎಲ್ಲರ ಮನಸ್ಸನ್ನು ಸೂರೆಗೊಳ್ಳುತ್ತದೆ. ನಾಟಕದಲ್ಲಿ ಎಲ್ಲರ ಮನಸ್ಸನ್ನು ಸೂರೆಗೊಳ್ಳುವಂತಹ ಪ್ರಸಂಗಗಳು ಈ ಅಂಕದಲ್ಲಿ ನಡೆಯುತ್ತೆ ಅಂತ ತಿಳಿಸಿದ್ದಾರೆ. ಹಾಗಾಗಿ ಈ ನಾಟಕದ 5ನೇ ಅಂಕದಲ್ಲಿ ಏನೆಲ್ಲ ವಿಚಾರಗಳು ಬರುತ್ತೆ? ಸ್ವಪ್ನವಾಸವದತ್ತ ನಾಟಕದ 5ನೆಯ ಅಂಕ ಪ್ರಾರಂಭದಲ್ಲಿ, 5ನೇ ಅಂಕದ ಪ್ರಾರಂಭದಲ್ಲಿ ತಟ ಪ್ರವಿಶತಿ ಪದ್ಮಿನಿಕೆ ಎನ್ನುವಂತಹ ಯಾರು, ಇವರೆಲ್ಲ ಪದ್ಮಾವತಿಯ ಸೇವಕಿಯರು. ಹಾಗಾಗಿ ಇವಳು ಕೂಡ ವೇದಿಕೆಯ ಮೇಲೆ ಬರ್ತಾಳೆ, ಅಂದರೆ ಪರದೆಯ ಮೇಲೆ ಬರ್ತಾಳೆ. ಪದ್ಮಿನಿಕೆಯು ಪರದೆಯ ಮೇಲೆ ಬರ್ತಾಳೆ. ನಾಟಕದ ಪ್ರಾರಂಭದಲ್ಲಿ 5ನೇ ಅಂಕದಲ್ಲಿ ಪದ್ಮಿನಿಕೆ ಬಂದು ಪದ್ಮಾವತಿಯ ಸೇವಕಿ. ಅವಳು ಮಧುಕರಿಕೆ ಆಗಚ್ಚ ತಾವತ್ ಶೀಘ್ರಂ ಅಂತ ಹೇಳ್ತಾಳೆ. ಏನು, ತೆರೆಯ ಮೇಲೆ ಬರ್ತಾಳೆ, ಬಂದ್ಬಿಟ್ಟು ಹೇಳ್ತಾಳೆ, ಯಾರಿಗೆ, ಮಧುಕರಿಕೆ
ನೀನು ಬೇಗನೆ ಬಾ ಅಂತ ಕೇಳ್ತಾಳೆ. ಆಗ ಪ್ರವಿಶ್ಯ ಮಧುಕರಿಕೆ ಬರ್ತಾಳೆ. ಹಲ ಇಯಮಸ್ಮಿ ಕಿಂ ಕ್ರಿಯತಾಂ, ಓ ನಾನು ಇಲ್ಲೇ ಇದ್ದೀನಿ, ಏನು ಮಾಡಬೇಕು ಅಂತ ಕೇಳ್ತಾಳೆ. ಯಾರು? ಮಧುಕರಿಕೆ ಎನ್ನುವಂತಹ ಇನ್ನೊಬ್ಬಳು ಸೇವಕಿ. ಯಾರ ಸೇವಕಿ? ಇವರಿಬ್ಬರು ಕೂಡ ಪದ್ಮಾವತಿಯ ಸೇವಕಿಯರು. ಪದ್ಮಿನಿಕೆ ಮತ್ತು ಮಧುಕರಿಕೆ ಇಬ್ಬರು ಕೂಡ ಪದ್ಮಾವತಿಯ ಸೇವಕಿಯರು. ಯಾವಾಗ ಪದ್ಮಿನಿಕೆ ಮಧುಕರಿಕೆಯನ್ನು ಕರೀತಾಳೋ ಆಗ ಬೇಗನೆ ಬಾ ಬೇಗನೆ ಬಾ ಅಂತ ಕರೀತಾಳೆ. ಆಗ ಮಧುಕರಿಕೆ, ಸಖಿಯೇ ನಾನು ಇಲ್ಲೇ ಇದ್ದೀನಿ, ಏನು ಮಾಡಬೇಕು ಅಂತ ಕೇಳ್ತಾಳೆ. ಯಾರು? ಮಧುಕರಿಕೆ. ಆಗ ಪದ್ಮಿನಿಕಾ ಹೇಳ್ತಾಳೆ, ಹಲ ಕಿಮ್ನ ಜಾನಾಸಿ ತ್ವಂ ಭರ್ತೃದಾರಿಕಾ ಪದ್ಮಾವತಿ ಶೀರ್ಷವೇದನೆಯ ದುಃಖಿತೇತಿ. ಆನಂತರ ಪದ್ಮಿನಿಕೆ ಏನು ಹೇಳ್ತಾಳೆ, ಸಖಿಯೇ ಪೂಜ್ಯಳಾದಂತಹ ಪದ್ಮಾವತಿಯು ಶಿರೋವೇದನೆಯಿಂದ ಬಳಲುತ್ತಿದ್ದಾಳೆ ಎನ್ನುವಂತಹ ವಿಚಾರ ನಿನಗೆ ತಿಳಿಯಲಿಲ್ಲವೇ ಅಂತ ಕೇಳ್ತಾಳೆ. ಯಾರು? ಪದ್ಮಿನಿಕೆ ಮಧುಕರಿಕೆಯನ್ನು ಕೇಳ್ತಾಳೆ. ಅನಂತರ ಮಧುಕರಿಕಾ ಹಾ ದಿಗ್, ಅಯ್ಯೋ ಹಾಳಾದ್ದು ಅಂತ ಹೇಳ್ತಾಳೆ. ಮುಂದೆ ನಂತರ ಪದ್ಮಿನಿಕೆ, ಹಲ ಗಚ್ಚ ಶೀಘ್ರಂ, ಬೇಗ ನೀನು ಹೊರಡುವಂಥವಳಾಗು. ಆರ್ಯ ಮಾವಂತಿಕಾಂ ಶಬ್ದಾಪಯ, ಈ ವಿಚಾರವನ್ನು ನೀನು ಶೀಘ್ರವೇ ಹೋಗಿ ಆರ್ಯೆಯಾದಂತಹ ಅವಂತಿಕೆಗೆ ನೀನು ತಿಳಿಸುವಂಥವಳಾಗು. ಇಲ್ಲಿ ಅವಂತಿಕಾ ಅಂತ ಅಂದರೆ ಯಾರು? ವಾಸವದತ್ತೆಯ ಇನ್ನೊಂದು ಹೆಸರು. ಈ ಮಗಧ ರಾಜ್ಯಕ್ಕೆ ಬಂದಾಗ, ಅವಳು ವೇಷ ಮರೆಸ್ಕೊಂಡು ಬಂದಾಗ ಅವಳ ಹೆಸರೇನಾಗಿರುತ್ತೆ? ಅವಂತಿಕಾ ಅಂತ. ಆಗ ಹೇಳ್ತಾಳೆ, ಆರ್ಯ ಅವಂತಿಕಾಂ ಶಬ್ದಾಪಯ, ಹೋಗಿ ಈಗಲೇ ಶೀಘ್ರವಾಗಿ ನೀನು ಅವಂತಿಕೆಗೆ ವಿಚಾರವನ್ನು ತಿಳಿಸು. ಪದ್ಮಿನಿಕೆ ಯಾರಿಗೆ ಹೇಳ್ತಾಳೆ? ಮಧುಕರಿಕೆಗೆ ಹೇಳ್ತಾಳೆ, ಈಗಲೇ ನೀನು ಹೋಗಿ ಆರ್ಯೆಯಾದಂತಹ ಅವಂತಿಕೆಗೆ ವಿಚಾರವನ್ನು ತಿಳಿಸು. ಏನಂತ ವಿಚಾರವನ್ನು ತಿಳಿಸು ಅಂದರೆ, ಪದ್ಮಾವತಿಯು ಶಿರೋವೇದನೆಯಿಂದ ಬಳಲುತ್ತಿದ್ದಾಳೆ ಎನ್ನುವಂತಹ ವಿಚಾರವನ್ನು ನೀನು ಅವಳಿಗೆ ಹೋಗಿ ತಿಳಿಸು ಅಂತ ಹೇಳ್ತಾಳೆ. ಕೇವಲ ಭರ್ತೃದಾರಿಕಾಯ ಶೀರ್ಷವೇದನಾಮೇವ ನಿವೇದಯ, ಕೇವಲ ನೀನೇನನ್ನು ಹೇಳು, ಶಿರೋವೇದನೆಯಿಂದ ಪದ್ಮಾವತಿಯು ಬಳಲುತ್ತಿದ್ದಾಳೆ ಎನ್ನುವಂತಹ ಒಂದೇ ವಿಚಾರವನ್ನು ಮಾತ್ರ ನೀನು ತಿಳಿಸಿ ಬಾ ಅಂತ ಹೇಳ್ತಾಳೆ. ತತಃ ಸ್ವಯಮೇವ ಗಮಿಷ್ಯತಿ, ಆಗ ಅವಳೇ ಬರ್ತಾಳೆ. ಯಾರು? ಅವಂತಿಕೆನೇ ಬರ್ತಾಳೆ. ಪದ್ಮಾವತಿಗೆ ಶಿರೋವೇದನೆ ಉಂಟಾಗಿದೆ ಎನ್ನುವಂತಹ ವಿಚಾರವನ್ನು ತಿಳಿಸು, ಆಗ ಅವಳೇ ಬರ್ತಾಳೆ ಅಂತ ಹೇಳ್ತಾಳೆ. ಯಾರು? ಪದ್ಮಿನಿಕೆ ಮಧುಕರಿಕೆ ಹತ್ರ ಹೇಳಿ ಕಳಿಸ್ತಾಳೆ. ಯಾವಾಗ ಪದ್ಮಿನಿಕೆ ಹೇಳ್ತಾಳೆ, ರಾಜಕುಮಾರಿಯ ಶಿರೋವೇದನೆಯನ್ನು ಮಾತ್ರ ನೀನು ಅವಳ ಹತ್ರ ನಿವೇದಿಸು, ಅವಳು ಇಲ್ಲಿಗೆ ಬರ್ತಾಳೆ, ಅನಂತರ ಅವಳೇ ಬರ್ತಾಳೆ ಅಂತ ಹೇಳ್ತಾಳೆ. ಯಾರು? ಪದ್ಮಿನಿಕೆ ಮಧುಕರಿಕೆಗೆ. ಅನಂತರ ಮಧುಕರಿಕಾ, ಹಲ ಕಿಂ ಸಾಕರಿಷ್ಯತಿ, ಅವಳಾದರೂ ಬಂದು ಏನು ಮಾಡ್ತಾಳೆ ಅಂತ ಕೇಳ್ತಾಳೆ. ಅನಂತರ ಪದ್ಮಿನಿಕಾ ಹೇಳ್ತಾಳೆ, ಸಾ ಕಲ್ವಿಧಾನಿ ಮಧುರಾಭಿಹಿ ಕಥಾಭಿಹಿ ಭರ್ತೃದಾರಿಕಾಯ ಶೀರ್ಷವೇದನಾಂ ವಿನೋದಯತಿ ಅಂತ ಹೇಳ್ತಾಳೆ. ಆಗ ಪದ್ಮಿನಿಕೆ ಹೇಳ್ತಾಳೆ ಮಧುಕರಿಕೆ ಹೇಳ್ತಾಳೆ, ಅವಳಾದರೂ ಬಂದು ಏನು ಮಾಡ್ತಾಳೆ ಅಂದಾಗ ಈ ಪದ್ಮಿನಿಕೆ ಹೇಳ್ತಾಳೆ, ಅವಳಾದರೂ ಈಗ ಬಂದು ಆ ಪದ್ಮಾವತಿಗೆ ಮನೋಹರವಾದಂತಹ ಕಥೆಗಳನ್ನು ಹೇಳಿ ಅವಳ ಶೀರ್ಷವೇದನೆಯನ್ನು ದೂರ ಮಾಡ್ತಾಳೆ ಅಂತ ಹೇಳ್ತಾಳೆ. ಯಾರು? ಪದ್ಮಿನಿಕೆ. ಅನಂತರ ಮಧುಕರಿಕೆ ಹೇಳ್ತಾಳೆ, ಯುಜ್ಯತೆ ಕುತ್ರ ಶಯನೀಯಂ ರಚಿತಂ ಭರ್ತೃದಾರಿಕಾಯ ಅಂತ ಹೇಳ್ತಾಳೆ. ಏನಂತ ಕೇಳ್ತಾಳೆ? ಸರಿ ಆಯಿತು, ಈಗ ರಾಜಪುತ್ರಿಯ ಹಾಸಿಗೆಯನ್ನು ಎಲ್ಲಿ ಇರಿಸಲಾಗಿದೆ ಅಂದರೆ ರಾಣಿಯು ಎಲ್ಲಿದ್ದಾಳೆ ಅಂತ ಕೇಳ್ತಾಳೆ. ಯಾರು? ಮಧುಕರಿಕೆ. ಪುರತಃ ಗಚ್ಚಾಮಹ. ನಂತರ ಪದ್ಮಿನಿಕೆ ಹೇಳ್ತಾಳೆ, ಸಮುದ್ರ ಗೃಹಕ್ಕೆ ಕಿಲ ಶೇಯಾಸ್ತೀರ್ಣ. ಏನಂತ ಹೇಳ್ತಾಳೆ? ಸಮುದ್ರ ಗೃಹದಲ್ಲಿ ಹಾಸಿಗೆಯು ಬಿಚ್ಚಿಯೇ ಇದೆಯಲ್ಲವೇ, ಅಂದರೆ ಸಮುದ್ರ ಗೃಹದಲ್ಲಿ ಹಾಸಿಗೆಯು ಹಾಸಿದಂತೆಯೇ ಇದೆಯಲ್ಲವೇ ಅಂತ ಹೇಳ್ತಾಳೆ ಪದ್ಮಿನಿಕೆ. ಗಚ್ಚೇದಾನೀಂ ತ್ವಂ, ನೀನಿವಾಗ ಹೊರಡು. ಅಹಮಪಿ ಭರ್ತ್ರೆ ನಿವೇದನಾರ್ಥಂ ಆರ್ಯ ವಸಂತಕಂ ಮನ್ವಿಷ್ಯಾಮಿ ಅಂತ ಹೇಳ್ತಾಳೆ. ಯಾರು? ಪದ್ಮಿನಿಕೆ ಏನು ಹೇಳ್ತಾಳೆ? ನೀನಿವಾಗ ಹೊರಡು, ಈ ವಿಚಾರವನ್ನು ನೀನು ಅವಂತಿಕೆಗೆ ತಿಳಿಸು, ನಾನು ಕೂಡ ಹೊರಡುತ್ತೇನೆ. ಆರ್ಯನಾದಂತಹ ವಸಂತಕನಿಗೆ ನಾನು ವಿಚಾರವನ್ನು ತಿಳಿಸ್ತೇನೆ, ಅವನು ರಾಜನಿಗೆ ಪದ್ಮಾವತಿಯ ಶಿರೋವೇದನೆಯ ವಿಷಯವನ್ನು ತಿಳಿಸ್ತಾನೆ ಅಂತ ಹೇಳ್ತಾಳೆ. ಆನಂತರ ಮಧುಕರಿಕಾ ಏವಂ ಭವತು, ಹಾಗೆಯೇ ಆಗಲಿ ಅಂತ ಹೇಳಿಬಿಟ್ಟು ಮಧುಕರಿಕೆ ಹೊರಡ್ತಾಳೆ. ನಂತರ ನಿಷ್ಕ್ರಾಂತ, ಅವಳು ಅಲ್ಲಿಂದ ಹೊರಡ್ತಾಳೆ. ನಂತರ ಪದ್ಮಿನಿಕಾ ಕುತ್ರ ಇದಾನೀಂ ಆರ್ಯ ವಸಂತಕಂ ಪಶ್ಯಾಮಿ. ಆನಂತರ ಪದ್ಮಿನಿಕೆ ಏನು ಹೇಳ್ತಾಳೆ? ಈಗ ಆರ್ಯ ವಸಂತಕನನ್ನು ಎಲ್ಲಿ ಹುಡುಕ್ಲಿ ಅಂತ ಹೇಳ್ತಾಳೆ. ಏನಂತ ಹೇಳ್ತಾಳೆ? ಆರ್ಯ ವಸಂತಕನನ್ನು ನಾನಿವಾಗ ಎಲ್ಲಿ ಹುಡುಕಲಿ ಅಂತ ಹೇಳ್ತಾಳೆ. ಪುರತಃ ಗಚ್ಚಾಮಹ. ತತಃಪ್ರವಿಶತಿ ವಿದೂಷಕ. ಅದೇ ಸಂದರ್ಭದಲ್ಲಿ ವಿದೂಷಕ ಅಲ್ಲಿಗೆ ಬರ್ತಾನೆ. ಎಲ್ಲಿಗೆ ಬರ್ತಾನೆ? ನಾಟಕದ ಪರದೆಯ ಮೇಲೆ ಅಲ್ಲಿ ಬರ್ತಾನೆ. ಆಗ ಅಲ್ಲಿಗೆ ವಿದೂಷಕನ ಪ್ರವೇಶ ಆಗತ್ತೆ. ವಿದೂಷಕ
ಅದ್ಯ ಖಲು ದೇವಿ ವಿಯೋಗ ವಿದುರ ಹೃದಯಸ್ಯ ತತ್ರ ಭವತೋ ವತ್ಸರಾಜಸ್ಯ ಪದ್ಮಾವತಿ ಪಾಣಿಗ್ರಹಣ ಸಮೀರ್ಯಮಾಣಃ ಅತ್ಯಂತ ಸುಖಾವಹೆ ಮಂಗಲೋತ್ಸವೆ ಮದನಾಗ್ನಿ ದಾಹೋದಿಕತರಂ ವರ್ತತೆ. ಏನಂತ ಹೇಳ್ತಾನೆ ವಿದೂಷಕನಾದರೂ ತನ್ನ ರಾಜನ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ. ಏನಂತ ಯೋಚನೆ ಮಾಡ್ತಾ ಇರ್ತಾನೆ ಅಂದರೆ, ವಾಸವದತ್ತೆಯ ವಿಯೋಗದಿಂದ ಬಾಡಿದ ಮುಖವುಳ್ಳಂತಹ ವಾಸವದತ್ತೆಯ ವಿಯೋಗದಿಂದ ಬಾಡಿದ ಮುಖವುಳ್ಳಂತಹ, ಅದೇ ರೀತಿಯಲ್ಲಿ ಈಗ ಪದ್ಮಾವತಿಯ ವಿವಾಹದಿಂದ ಅತ್ಯಂತ ಸುಖದಾಯಕವಾದಂತಹ ಮಂಗಳೋತ್ಸವದಲ್ಲಿ ಕೆರಳಿರುವ ಪೂಜ್ಯನಾದಂತಹ ವತ್ಸರಾಜನು ಈಗ ವತ್ಸರಾಜನ ಮದನನ ತಾಪವು ಈಗ ಅತ್ಯಂತವಾಗಿದೆ ಅಂತ ಹೇಳ್ತಾನೆ. ಏನಂತ ಹೇಳ್ತಾನೆ ಇದರ ಅರ್ಥ ಅಂದರೆ, ಈಗ ಅವನು ವಾಸವದತ್ತೆಯನ್ನು ಕಳೆದುಕೊಂಡು ಬಹಳ ದುಃಖದಲ್ಲಿದ್ದ, ಮುಖ ಕಳೆಗುಂದಿತ್ತು. ಆದರೆ ಈಗ ಪದ್ಮಾವತಿಯನ್ನು ಮದುವೆಯಾಗಿ ಆ ಮಂಗಳೋತ್ಸವದಿಂದ ಅವನಿಗೆ ಏನಾಗಿದೆ ಈಗ ಅಂದರೆ, ಆ ವತ್ಸರಾಜನ ಮದನನ ತಾಪವು ಈಗ ಅತ್ಯಂತವಾಗಿದೆ. ಅಂದರೆ ಅವನಿವಾಗ ಬಹಳ ಸಂತೋಷದಿಂದ ಇದ್ದಾನೆ ಅಂತ ಪೂಜ್ಯನಾದಂತಹ ವತ್ಸರಾಜನ ಮದನನ ತಾಪವು ಈಗ ಅತ್ಯಂತವಾಗಿದೆ ಅಂತ ತಿಳಿಸಿದ್ದಾರೆ. ಈ ವಾಕ್ಯದ ಅರ್ಥ ನಿಮಗೆ ತಿಳಿತಲ್ವ ಮಕ್ಕಳೇ? ಮುಂದೆ ಪದ್ಮಿನಿಕಾಂ ವಿಲೋಕ್ಯ, ಪದ್ಮಿನಿಕೆಯನ್ನು ನೋಡ್ತಾನೆ. ನೋಡ್ಬಿಟ್ಟು ಅಯ್ಯ ಪದ್ಮಿನಿಕಾ, ಎಲೆ ಪದ್ಮಿನಿಕೆಯೇ, ಪದ್ಮಿನಿಕೆ ಕಿಮಃ ವರ್ತತೆ, ಪದ್ಮಿನಿಕೆ ಏನು ವಿಷಯವಿದೆ, ಏನು ನೀನು ಇಲ್ಲಿದ್ದೀಯಾ ಅಂತ ಕೇಳ್ತಾನೆ. ಯಾರಿಗೆ? ಪದ್ಮಿನಿಕೆಗೆ. ಆನಂತರ ಪದ್ಮಿನಿಕಾ ಹೇಳ್ತಾಳೆ, ಆರ್ಯ ವಸಂತಕ ಕಿಂ ನ ಜಾನಾಸಿ ತ್ವಂ ಭರ್ತೃದಾರಿಕಾ ಪದ್ಮಾವತಿ ಶೀರ್ಷವೇದನೆಯ ದುಃಖಿತೇತಿ. ವಿದೂಷಕನಾದ ವಸಂತಕನಿಗೆ ಪದ್ಮಿನಿಕೆ ಹೇಳ್ತಾಳೆ, ಪೂಜ್ಯ ವಸಂತಕನೇ, ಮಹಾರಾಣಿಯಾದಂತಹ ಪದ್ಮಾವತಿಯು ಶಿರೋವೇದನೆಯಿಂದ ಬಳಲುತ್ತಿದ್ದಾಳೆ ಎನ್ನುವಂತಹ ವಿಷಯ ನಿನಗೆ ತಿಳಿಯಲಿಲ್ಲವೇ ಅಂತ ಕೇಳ್ತಾಳೆ. ಪದ್ಮಾವತಿಯು ಶಿರೋವೇದನೆಯಿಂದ ಬಳಲುತ್ತಿದ್ದಾಳೆ ಎನ್ನುವಂತಹ ವಿಚಾರ ನಿನಗೆ ತಿಳಿಯಲಿಲ್ಲವೇ ಅಂತ ಕೇಳ್ತಾಳೆ. ಪದ್ಮಿನಿಕೆ ವಸಂತಕನ ಹತ್ರ ಕೇಳ್ತಾಳೆ. ಆಗ ವಿದೂಷಕ, ಭವತಿ ಸತ್ಯಂ ನ ಜಾನಾಮಿ, ಸತ್ಯವಾಗ್ಲೂ ನನಗೆ ಈ ವಿಚಾರ ಗೊತ್ತಿರಲಿಲ್ಲ ಅಂತ ಹೇಳ್ತಾನೆ. ಯಾರು? ವಿದೂಷಕ. ಪೂಜ್ಯಳೆ, ಸತ್ಯವಾಗಿಯೂ ನನಗೆ ಈ ವಿಚಾರ ತಿಳಿದಿಲ್ಲ ಅಂತ ಹೇಳ್ತಾನೆ. ಪುರತಃ ಗಚ್ಚಾಮಃ, ಮುಂದೆ ಏನಾಗುತ್ತೆ ನೋಡೋಣ. ನಂತರ ಪದ್ಮಿನಿಕಾ, ತೇನ ಹಿ ಭರ್ತ್ರೆ ನಿವೇದಯೇನಾಂ ಯಾವದಹಮಪಿ ಶೀರ್ಷಾನುಲೇಪನಂ ತ್ವರಯಾಮಿ ಅಂತ ಹೇಳ್ತಾಳೆ. ಪದ್ಮಿನಿಕಾ ಏನಂತ ಹೇಳ್ತಾಳೆ, ಹಾಗಾದರೆ ನೀನು ಈ ವಿಚಾರವನ್ನು ರಾಜಕುಮಾರನಿಗೂ ಕೂಡ ನಿವೇದಿಸು, ನಾನು ಈಗಲೇ ಹೋಗಿ ತಲೆನೋವಿನ ತೈಲವನ್ನು ತೆಗೆದುಕೊಂಡು ಬರ್ತೇನೆ ಅಂತ ಹೇಳ್ತಾಳೆ. ಯಾರು? ಪದ್ಮಿನಿಕೆ. ಅನಂತರ ವಿದೂಷಕ, ಕುತ್ರ ಶಯನೀಯಂ ರಚಿತಂ ಪದ್ಮಾವತ್ಯಾಹ ಅಂತ ಕೇಳ್ತಾನೆ. ವಿದೂಷಕ ಏನು ಕೇಳ್ತಾನೆ? ಪದ್ಮಾವತಿಯ ಹಾಸಿಗೆಯನ್ನು ಎಲ್ಲಿ ಹಾಕಲಾಗಿದೆ ಅಂತ ಕೇಳ್ತಾನೆ. ಏನು? ಪದ್ಮಾವತಿಯ ಹಾಸಿಗೆಯನ್ನು ಎಲ್ಲಿ ಹಾಸಲಾಗಿದೆ ಅಂತ ಕೇಳ್ತಾನೆ. ಅನಂತರ ಪದ್ಮಿನಿಕಾ ಹೇಳ್ತಾಳೆ, ಸಮುದ್ರ ಗೃಹಕ್ಕೆ ಕಿಲ ಶಯ್ಯಾಸ್ತೀರ್ಣ, ಹಾಸಿಗೆಯನ್ನು ಹಾಸಿರುವುದು ಸಮುದ್ರ ಗೃಹದಲ್ಲಿ ಅಲ್ಲವೇ ಅಂತ ಪದ್ಮಿನಿಕೆ ಹೇಳ್ತಾಳೆ. ನಂತರ ವಿದೂಷಕ ಹೇಳ್ತಾನೆ, ಗಚ್ಚತು ಭವತಿ ಯಾವದಹಮಪಿ ತತ್ರ ಭವತೆ ನಿವೇದಯಿಷ್ಯಾಮಿ ಅಂತ ಹೇಳ್ತಾನೆ. ಯಾವಾಗ ವಿದೂಷಕ ಏನು ಹೇಳ್ತಾನೆ, ನಾನು ಈ ವಿಚಾರವನ್ನು ಈಗಲೇ ರಾಜನಿಗೆ ಹೋಗಿ ನಾನು ತಿಳಿಸ್ತೀನಿ, ನಾನು ಈಗಲೇ ಹೋಗಿ ರಾಜನಿಗೆ ಈ ಎಲ್ಲ ವಿಚಾರಗಳನ್ನು ತಿಳಿಸ್ತೀನಿ ಅಂತ ಹೇಳ್ತಾನೆ. ಯಾರು? ವಿದೂಷಕ. ನೀನು ಹೋಗು, ಇಷ್ಟರಲ್ಲೇ ನಾನು ರಾಜನಿಗೆ ಈ ವಿಚಾರವನ್ನು ತಿಳಿಸ್ತೀನಿ ಅಂತ ಹೇಳಿ ಹೊರಡ್ತಾನೆ. ಯಾರು? ವಿದೂಷಕ ಹೊರಡ್ತಾನೆ. ಮತ್ತು ವಿದೂಷಕ ಮತ್ತು ಪದ್ಮಿನಿಕೆ ಇಬ್ಬರು ಕೂಡ ಅಲ್ಲಿಂದ ಹೊರಡ್ತಾರೆ. ಅನಂತರ ತತಃಪ್ರವಿಶತಿ ರಾಜ, ನಂತರ ಏನಾಗುತ್ತೆ? ರಾಜನ ಪ್ರವೇಶ ಆಗುತ್ತೆ. ಆಗ ರಾಜ ಶ್ಲಾಘ್ಯಾಂ ಅವಂತಿ ನೃಪತೇಃ ಸದೃಶೀಂ ತನುಜಾಂ ಕಾಲಕ್ರಮೇಣ ಪುನರಾಗತ ದಾರಭಾರಃ ಲಾವಣಕೆ ಹುತವಹೇನ ಹೃತಾಂಗ ಯಷ್ಟಿಂ ತಾಂ ಪದ್ಮಿನಿಂ ಹಿಮ ಹತಾಮಿವ ಚಿಂತಯಾಮಿ ಅಂತ ಹೇಳ್ತಾನೆ. ಏನು ಹೇಳ್ತಾನೆ ರಾಜ? ಆಗ ರಾಜನ ಪ್ರವೇಶ ಆಗುತ್ತೆ ತೆರೆಯ ಮೇಲೆ. ಕಾಲಕ್ರಮದಲ್ಲಿ ಮತ್ತೆ ಒದಗಿ ಬಂದಿರುವಂತಹ ಹೆಂಡತಿಯ ಹೊರೆಯನ್ನ ಹೊತ್ತವನಾಗಿದ್ದರು ಅವಂತಿ ರಾಜನ ಪುತ್ರಿಯಾಗಿ ಸ್ತುತ್ಯಳಾಗಿ ಹಿಮದಿಂದ ನಾಶವಾದಂಥ ಕಮಲದಂತೆ, ಹೇಗೆ ಹೇಳ್ತಾನೆ? ಹಿಮದಿಂದ ನಾಶವಾದಂಥ ಕಮಲದಂತೆ ಲಾವಣಿಕಾ ಗ್ರಾಮದಲ್ಲಿ ಬೆಂಕಿಯಿಂದ ಆಹುತಿಯಾದಂತಹ ವಾಸವದತ್ತೆಯನ್ನು ನಾನು ಬಹಳವಾಗಿ ನೆನೆಸ್ಕೊಳ್ತೇನೆ, ವಾಸವದತ್ತೆಯನ್ನು ನಾನು ಬಹಳವಾಗಿ ನೆನೆಸ್ಕೊಳ್ತೇನೆ ಅಂತ ಹೇಳ್ತಾನೆ. ಆದರೆ ಆ ರಾಜನಿಗೆ ಇನ್ನೂ ಕೂಡ ಏನಾಗುತ್ತೆ? ವಾಸವದತ್ತೆಯ ನೆನಪೇ ತುಂಬ ಮನಸ್ಸಿನಲ್ಲಿರುತ್ತೆ. ತೆರೆಯ ಮೇಲೆ ಬಂದು ಅವನು ಈ ರೀತಿಯಾಗಿ ಬಹಳ ಸ್ತುತ್ಯಳಾದಂತಹ ವಾಸವದತ್ತೆಯನ್ನು ನೆನೆಸ್ಕೊಳ್ತಾಳೆ ಎನ್ನುವಲ್ಲಿಗೆ ಇಂದಿನ ಈ
ಸ್ವಪ್ನವಾಸವಾದತ್ತ ನಾಟಕದ 5ನೇ ಅಂಕದ ಮೊದಲನೇ ತರಗತಿಯು ಇಲ್ಲಿಗೆ ಮುಕ್ತಾಯವಾಗಿದೆ. ಇವತ್ತಿನ ಸಾರಾಂಶದಲ್ಲಿ ನೀವೇನು ತಿಳ್ಕೊಂಡ್ರಿ ಅಂತ ಹೇಳಿದ್ರೆ, ಪದ್ಮಿನಿಕೆ ಮತ್ತು ಮಧುಕರಿಕೆಯ ಮಾತುಗಳನ್ನು ಕೇಳ್ಕೊಂಡ್ರಿ. ಆನಂತರ ರಾಣಿಯಾದ ಪದ್ಮಾವತಿಗೆ ಶಿರೋವೇದನೆ ಉಂಟಾಗಿದೆ ಎಂದು ಅವಳು ಸಮುದ್ರ ಗೃಹದಲ್ಲಿ ಇದ್ದಾಳೆ ಎನ್ನುವಂತಹ ವಿಚಾರವನ್ನು ಪದ್ಮಿನಿಕೆ ಮತ್ತು ಮಧುಕರಿಕೆ ಮಾತನಾಡ್ಕೊಳ್ತಾರೆ. ಆನಂತರ ಅವಂತಿಕೆಯನ್ನು ಕರೆದುಕೊಂಡು ಬಾ ಅಂತ ಹೇಳಿ ಪದ್ಮಿನಿಕೆ ಮಧುಕರಿಕೆಯನ್ನು ಕಳಿಸ್ತಾಳೆ. ಆನಂತರ ಅವಳು ಅನೇಕ ವಿನೋದವಾದ ಕಥೆಗಳಿಂದ ಪದ್ಮಾವತಿಯ ತಲೆನೋವನ್ನು ಅವಳು ಹೋಗಿಸ್ತಾಳೆ. ಕರ್ಕೊಂಬ ಅಂತ ಹೇಳಿ ಪದ್ಮಿನಿಕೆ ಮಧುಕರಿಕೆ ಹೇಳಿ ಕಳಿಸ್ತಾಳೆ. ಆನಂತರ ಮಧುಕರಿಕೆ ಏನು ಮಾಡ್ತಾಳೆ, ವಾಸವದತ್ತೆಯನ್ನು ಕರೀಲಿಕ್ಕೆ ಹೋಗ್ತಾಳೆ. ಪುನಃ ಈ ಪದ್ಮಿನಿಕೆ ಇದೇ ವಿಚಾರವನ್ನು ವಿದೂಷಕನಿಗೂ ಕೂಡ ತಿಳಿಸ್ತಾಳೆ. ಬಂದು ಈ ಥರ ರಾಣಿಯಾದಂತಹ ಪದ್ಮಾವತಿಗೆ ಶಿರೋವೇದನೆ ಉಂಟಾಗಿದೆ ಅಂತ. ಆಗ ಆ ವಿದೂಷಕ ಹೇಳ್ತಾನೆ, ಆಯಿತು, ನಾನು ಕೂಡ ಈ ವಿಚಾರವನ್ನು ರಾಜನಿಗೆ ತಿಳಿಸ್ತೀನಿ ಅಂತ ಹೇಳ್ತಾನೆ. ಆನಂತರ ರಾಜನ ಬಳಿ ಅವನು ಬರ್ತಾನೆ. ಈ ಶಿರೋವೇದನೆಯ ವಿಚಾರವನ್ನು ತಿಳಿಸಲು ಬರ್ತಾ ಇರ್ತಾನೆ. ಅಷ್ಟರಲ್ಲಿ ರಾಜನ ಪ್ರವೇಶ ಆಗುತ್ತೆ. ರಾಜ ಆಗತಾನೆ ತಾನು ವಾಸವದತ್ತೆಯ ಬಗೆಯಲ್ಲೇ ಚಿಂತಿಸುತ್ತಾ, ಹಿಮದಿಂದ ನಾಶವಾದಂತಹ ಕಮಲದಂತೆ ಲಾವಣಕ ಗ್ರಾಮದಲ್ಲಿ ನಡೆದಂತಹ ಅಗ್ನಿ ಅನಾಹುತದಲ್ಲಿ ವಾಸವದತ್ತೆಯು ಸುಟ್ಟು ಹೋದಳಲ್ಲ ಎಂದು ಚಿಂತಿಸಿಕೊಂಡು ಆ ತೆರೆ ಮೇಲೆ ಬರ್ತಾನೆ, ನಾಟಕದ ತೆರೆ ಮೇಲೆ ಬರ್ತಾನೆ ಎನ್ನುವಲ್ಲಿಗೆ ಇಂದಿನ ನಾಟಕದ ಸಾರಾಂಶ ಮುಕ್ತಾಯವಾಗಿದೆ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ನಾಟಕದ ಉಳಿದ ಭಾಗವನ್ನು ನೋಡೋಣ. ಅಲ್ಲಿಯವರೆಗೂ ಧನ್ಯವಾದ. ಶುಭ ದಿನ.